ನಾನು ಬೆಳ್ಳಗಿದ್ದ ಹಂಗೇನೆ. ಹೌದಾ? ನಿಂತರ ಯಾರು ಪ್ರೀತಿ ಮಾಡಿಲ್ಲ. ನನ್ನ ಒಂಚೂರು ಹಂಗೆ ಮುದ್ದು ಮಾಡಿದೆ. ಊರಿಗೆ ಹೋಗೋಣ, ನನ್ನ ಸೊಸೆ ಊರಿಗೆ ಹೋಗೋಣ. ಸಣ್ಣ ಪಾಪು ಆಗ್ಬಿಡಿ ಇಲ್ಲೇ, ಇಷ್ಟ ಸಣ್ಣ ಪಾಪು ಈ ಕಡೆ ಎತ್ಕೊಂಡ್ಬಿಡ್ತೀನಿ. ಹಂಗೆ ಎತ್ಕೊಂಡ್ಬಿಡ್ತೀರ. ಚಂದ ಪಾಪು. ನಿಮ್ಮ ಮಕ್ಳು ಹಿಂಗೆ ಇದ್ರಾ? ಬೆಳ್ಳಗಿದ್ದ ಹಂಗೇನೆ. ಹೌದಾ? ಗುಂಡು ಸ್ವಲ್ಪ ದಪ್ಪ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ದೀಪಾವಳಿ ಹಬ್ಬ ಮುಗೀತಾ, ಲಕ್ಷ್ಮೀ ಪೂಜೆನೂ ಆಯಿತಾ, ಎಲ್ಲರ ಜೊತೆ ಖುಷಿಯಿಂದ ಇದ್ದಿದ್ದು ಆಯಿತಾ. ಇವಾಗಿನ್ನೇನು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅದನ್ನು ಮಾಡಬೇಕು. ಸೊ ಇವತ್ತು ನಾನು ದೀಪು ಹೊರಡ್ತಾ ಇದ್ದೀವಿ. ನಿಂತರ ಯಾರು ಪ್ರೀತಿ ಮಾಡಿಲ್ಲ. ದಡಪ ಯಾರನ್ನೂ ಮಾಡಿಲ್ಲ. ನನ್ನ ಮಾಡಿದ್ದಾರೆ ದೊಡ್ಡಪ್ಪ, ನನ್ನ ಮಾಡವ್ರೆ ಗೊತ್ತಾಗ್ಬೋದು. ಇನ್ನೇನಲ್ಲ ಅದಕ್ಕಿಂತ ಜಾಸ್ತಿ ನನ್ನ ಮಾಡವ್ರೆ. ಕನ್ನಡಕ ಇಲ್ಲ, ಎಲ್ಲ ಇಟ್ಕೊಂಡಿದ್ದೀನಿ. ಕನ್ನಡಕ ಇಟ್ಕೊ ಮೈನು. ಎಲ್ಲ ಇದೆ. ಅಲ್ಲಿ ದೂರದ ಬೆಟ್ಟ ಎಲ್ಲ ಕಾಣಲ್ಲ ಆಮೇಲೆ ಕನ್ನಡಕ. ಇಷ್ಟ ಅಲ್ಲಿತ್ತಲ್ಲ ಇದ್ರ ಮೇಲೆ ಅಲ್ಲಿ ಟೇಬಲ್ ಹತ್ರ ನೈಟ್ ಚೆನ್ನಾಗಿ ನಿದ್ದೆ ಮಾಡಿದೆ. ಮಾಮಿ ಒಂದು ಅಲ್ಲಿತ್ತಲ್ಲ ಇಲ್ಲಿತ್ತಲ್ಲ ಎಲ್ಲಿತ್ತಲ್ಲ ಅಂತ. ಬಾಯ್ ಎಲ್ಲಾರ್ಗೂ, ಎಲ್ಲಾರು ಹುಷಾರಾಗಿರಿ, ಎಂಜಾಯ್ ಮಾಡಿ. ಹುಷಾರಾಗಿ ನೀನೇ ಇಲ್ಲ ಎಂಜಾಯ್ ಏನು ಪಾಸ್ಪೋರ್ಟ್ ಎಲ್ಲ ಇಟ್ಕೊಂಡಿದ್ರ ಟಿಕೆಟ್ ಟಿಕೆಟ್ ಬಾಯ್ ಎಲ್ಲರಿಗೂ ಬಾಯ್. ನಾನು ಒಂಚೂರು ಹೆಚ್ಚಿದ್ದೀನಿ. ಕಂದ ದೇವ್ರಿಗೆ ನಮಸ್ಕಾರ ಮಾಡಿದ್ರ ಕನ್ನಮ್ಮ? ಅದು ಲಕ್ಷ್ಮಿ ಅಲಗಾಡ್ಸಿದ್ರ ಅಲ್ಲ ನೀವು ಬಾಯ್ ಸ್ಮೂ, ಆಲ್ ದಿ ಬೆಸ್ಟ್ ನಿಮಗೆ. ಬಾಯ್. ಭಯ ಪಡ್ಬೇಡಿ ಆಯ್ತಾ, ನಿಮ್ಮ ಮಗ ಏನು ಅಳಲ್ಲ. ಹೋಗಿದ್ದಾಳ ಮುಂಚೆ ನಾನು ಬರಲ್ಲ. ಬಾಯ್. ಬಾಯ್ ಬಾಯ್, ಟೇಕ್ ಕೇರ್ ಅಕ್ಕ. ಬಾಯ್. ಟಾಟಾ ಸ್ಮೂ. ಟಾಟಾ. ಬಾಯ್, ಹುಷಾರಾಗಿ ಬನ್ರಿ. ಬಾಯ್ ಮಗಳು. ಮೊಬೈಲ್ ಬಿಟ್ಟು ಹಚ್ಚಿರ ಇದು ಒಳ್ಳೆ ಜಾಕೆಟ್ ಕಲರ್ ಕಾಣಿಸಲ್ವಾ? ಬಾಯ್ ಅನ್ನಿ. ಬಾಯ್ ಬಂದ ಅವನು ಹೋಗಾಯ್ತು. ಹೌದಾ? ಗೋ ಮುದ್ದು ಗೋ ಅಲಬು ನಿಮಗೆ ಮುತ್ತು ಕೊಡವ, ಕಿಶಿ ಕೊಡಿ. ಮುದ್ದು ಮಾಡ್ತಾನೆ. ಬಾಯ್ ಬಾಯ್. ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಒಂದು ಕಡೆಯಿಂದ ಅಯ್ಯೋ ಎಲ್ಲರೂ ಇದ್ದಾರಲ್ಲಪ್ಪ ಅಂತ ಅನಿಸುತ್ತೆ, ಇನ್ನೊಂದು ಕಡೆಯಿಂದ ಹೋಗಲೇಬೇಕಲ್ವ, ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೂ ಭಾವನೆ ಇದೆ. ಇದ್ರ ನಡುವೆ ತಾತನ ಪ್ರಶ್ನೆ, ನೀವೇನು ಇವಾಗ ಏರೋಪ್ಲೇನ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀರಾ ಅಂತ. ಕನ್ನ ಈಸ್ ಆಸ್ಕಿಂಗ್ ಸಮಥಿಂಗ್. ಏರೋಪ್ಲೇನ್ ಫ್ಯಾಕ್ಟ್ರಿಗೆ 4 ದಿನ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ. ಬಾಯ್ ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಕಂದ. ನಿದ್ದೆ ಮಾಡಿದ್ರೆ ಚೆನ್ನಾಗಿ? ಸ್ವಲ್ಪ ಮಾಡಿದ್ರ? ನಾನೇನು ಮಾಡಿದೆ? ಮೊಬೈಲಲ್ಲಿ ಏನೋ ಮಾಡ್ತೀನಿ. ಎಲ್ಲಿ ಬಂದಿದ್ದೀರಾ? ಏರ್ಪೋರ್ಟ್ ನೋಡೋಣ. ಏನು ಟ್ರಾವೆಲ್ ಮಾಡೋದಂದರೆ ಒಂಥರ ಖುಷಿ, ಬಟ್ ಹಿಂದಿನ ದಿನ ಎಲ್ಲ ಬ್ಯುಸಿ ಆಗಿದ್ದು ನೆಕ್ಸ್ಟ್ ಡೇ ಟ್ರಾವೆಲ್ ಮಾಡಬೇಕು ಅಂದರೆ ಸುಸ್ತು ಅಲ್ವಾ? ಫೈನಲಿ ಒಂದು 90% ಸೆಟ್ ಆಗಿದೆ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಹೋಗಿದ ತಕ್ಷಣ ಲೌಂಜ್ ಸ್ಪೇಸ್ ಹೋಗಬೇಕು ಅನ್ನೋ ಆಸೆ, ಯಾಕಂದರೆ ಬ್ರೇಕ್ಫಾಸ್ಟ್ ಆಗಿಲ್ಲ ಅಲ್ವಾ. ಇಲ್ಲಿ ಆರಾಮದಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು, ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ ಕಾಂಪ್ಲಿಮೆಂಟ್ರಿ ಅಂತ ಇಲ್ಲಿ ಬಂದ್ವಿ. ಏನು ಚೆನ್ನಾಗಿ ಇಂಟೀರಿಯರ್ಸ್ ಮಾಡಿದ್ದಾರೆ ಗೊತ್ತಾ, ಹ್ಯೂಜ್ ಲೌಂಜ್ ಸ್ಪೇಸ್ ಇದೆ. ಇವಾಗ ಒಂದೊಂದು ಕಡೆ ಒಂದೊಂದು ರೀತಿ ಥೀಮ್ನಲ್ಲಿ ಮಾಡಿದ್ದಾರೆ. ಎಷ್ಟು ಜನ ಬಂದ್ರೂ ಕಂಜೆಸ್ಟೆಡ್ ಅನಿಸೋದೇ ಇಲ್ಲ. ಇಲ್ಲಿಂದ ಶುರುವಾದರೆ ಆ ಕಾರ್ನರ್ ತನಕನೂ ಫುಲ್ ಬ್ರೇಕ್ಫಾಸ್ಟ್ಗೆ
ಆ್ಯಂಡ್ ಹಲವಾರು ವೆರೈಟೀಸ್ ಇತ್ತು. ಬಿಸಿ ಬಿಸಿ ದೋಸೆ ಕೂಡ ಸಿಕ್ತು. ಹಂಗ್ರಿ ಮಾರ್ನಿಂಗ್ ಮಾರ್ನಿಂಗ್. ಮನೆಯಲ್ಲಿ ಆದರೆ ನಮ್ಮದೇ ಆದಂಥ ಲಿಮಿಟೆಡ್ ಹೆಲ್ದಿ ಫುಡ್ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಒಂದಷ್ಟು ಆಪ್ಷನ್ಸ್ ಇದ್ದಾಗ ಯಾವ ತೊಗೊಳೋದು ಬಿಡೋದು ಅಂತ ಅನಿಸುತ್ತೆ. ಒಂದು ಸತಿ ಮನಸ್ಸು ಹೇಳುತ್ತೆ ಎಲ್ಲ ಟ್ರೈ ಮಾಡಬೇಕು ಅಂತ, ಇನ್ನೊಂದು ಸತಿ ಫುಡ್ ವೇಸ್ಟ್ ಮಾಡಬಾರ್ದು ಅಂತ. ಎನಿವೇಸ್, ಇವತ್ತು ನಾನು ಸಿಂಪಲಾಗಿ ಬ್ಲಿಸ್ ಕ್ಲಬ್ಬಿಂದ ತಂದಿರುವಂಥ ಪ್ಯಾಂಟ್ಸ್ ಹಾಕಿದ್ದೆ, ಹಾಗೆಯೇ ಒಂದು ಸ್ವೆಟರ್ ಥರ, ಸೊ ದ್ಯಾಟ್ ಪ್ಲೇನಲ್ಲಿ ನನಗೆ ಚಳಿ ಆಗಬಾರ್ದು ಅಲ್ಲ, ನನಗೆ ಯಾವಾಗಲೂ ಚಳಿ ಆಗುತ್ತೆ. ಆ್ಯಂಡ್ ಈ ಬ್ಯಾಗಲ್ಲಿರೋದು ಒಂದೇ ಒಂದು ಎಕ್ಸ್ಟ್ರಾ ದೊಡ್ಡದಾಗಿರುವಂಥ ಒಂದು ಶಾಲ್. ನಾನು ಹಾಗೆ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ರೆ ದೀಪು ಅವ್ರ ಫೋನ್, ಎಲ್ಲಿದೆಯಾ ಬೇಗ ಬಾ, ಟೈಮ್ ಆಯಿತು. ಗೋಯಿಂಗ್ ರನ್ನಿಂಗ್. ಆ್ಯಕ್ಚುಲಿ ಏರ್ಪೋರ್ಟ್ ಇದೆಯಲ್ಲ, ಸೊ ನಾವು ಬಂದಿದ್ದ ಟೈಮಿಗೆಲ್ಲ ಇನ್ನೂ ಸ್ಟೋರ್ಸ್ ಎಲ್ಲ ಇರಲಿಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲ ಬಂದಿದ್ದೆ. ಸೊ ಹಂಗಾಗಿ ನೋಡೋದೇ ಒಂಥರ ಚಂದ. ಎಲ್ಲ ಕಾರ್ನರಲ್ಲಿ ಏನಾದರೂ ಮಾಡಿದ್ದಾರೆ. ಏನು ಲಕ್ಸುರಿ ಫೀಲ್ ಮಾಡಿದ್ದಾರೆ ಗೊತ್ತಾ. ದೀಪಾವಳಿ ಹಬ್ಬಕ್ಕಂತ ಪ್ರಿಪ್ರೇಷನ್ಸ್ ಮಾಡಿದ್ದು ಆಯಿತು, ಅದಾದಮೇಲೆ ಪೂಜೆನೂ ಆಯಿತು. ಮನೇಲೆಲ್ಲ ತುಂಬ ಜನ ಇದ್ದರು, ಅಲ್ಲಿ ಇಲ್ಲಿ ಕೆಲಸಗಳು ಸುಸ್ತು ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ಸಿಕ್ಕಿರುವಂಥ 3 ಗಂಟೆ ನಾನು ದೀಪು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅವ್ರು ಕೊಟ್ಟಿರುವಂಥ ಬ್ರೇಕ್ಫಾಸ್ಟ್ ಕೂಡ ತಿನ್ನೋದಕ್ಕೂ ಮನಸ್ಸಾಗಿಲ್ಲ, ಬಿಕಾಸ್ ಅಷ್ಟು ಡೀಪ್ ಸ್ಲೀಪಲ್ಲಿ ಇದ್ವಿ ಇಬ್ರು. ಏರ್ಪೋರ್ಟ್ ಬಂತ ಲ್ಯಾಂಡ್ ಆದ್ವಾ, ಇನ್ನೇನು ಹೊರಡಬೇಕು. 12 ಗಂಟೆಗೆ ಇಲ್ಲಿದ್ವಾ. ಇಲ್ಲಿಂದ ನಾವು ಗ್ಯಾಂಗ್ಟಾಕಿಗೆ ಹೋಗಬೇಕು ಈ ಊರಿಂದ. ಸೊ ಆಲ್ಮೋಸ್ಟ್ 5 hours ಡ್ರೈವ್ ಇದೆ ಆಯಿತಾ. ಆ್ಯಂಡ್ ಅದು ಬೇರೆ ರೋಡ್ ಸಣ್ಣಗಿದೆ. ನೀವು ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಈ ಊರು ಈ ಥರ ಇದೆ, ಎಲ್ಲಿ ನೋಡಿದ್ರು ಟುಕ್ ಗಾಡಿ ಆಯಿತಾ. ಸೊ ಆಲ್ಮೋಸ್ಟ್ 2 ಗಂಟೆ ಹತ್ತತ್ರ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಅಲ್ಲಿ ರೆಸ್ಟೋರೆಂಟಲ್ಲಿ ನಮ್ಮ ಲಂಚ್ ಆಯಿತು. ಹಲವಾರು ಆಪ್ಷನ್ಸ್ ಇತ್ತು, ಬಟ್ ಆನೆಸ್ಟ್ಲಿ ಇಲ್ಲಿ ಲಂಚ್ ತುಂಬಾ ಆ್ಯಾವ್ರೇಜ್ ಅನ್ನಿಸ್ತು. ಏನು ಮಾಡೋದು, ಹೊಸ ಊರಂದಮೇಲೆ ಎಲ್ಲ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಐ ಹೋಪ್ ಇನ್ನು ಮುಂದಕ್ಕೆ ಎಲ್ಲ ಲಂಚ್ ಚೆನ್ನಾಗಿರುತ್ತೆ ಅಂತ. ಇದಿಷ್ಟಾಗಿತ್ತು, ಮಟನ್, ಚಿಕನ್, ಹಾಗೆಯೇ ಪನ್ನೀರ್ ವೆರೈಟೀಸ್. ಬಟ್ ಕಾಡಿನ ಮಧ್ಯೆ ಈ ಥರ ಡ್ರೈವ್ ಮಾಡ್ಕೊಂಡು ಹೋಗೋದು ಅಂತೂ ತುಂಬ ಮಜಾ ಕೊಡ್ತು. ಸೂಪರ್. ಎಲ್ಲಿದ್ದೀವಿ ಕಂತ ಈಗ? ಇವಾಗ ಸಿಲಿಗುರಿನಲ್ಲಿ ಇದ್ದೀವಿ. ಆ್ಯಂಡ್ ನನಗೆ ಸಿಲಿಗುರಿ ಅಂದಾಗ ನೆನಪಾಗೋದೇ, ನನ್ನೊಂದು ಫ್ರೆಂಡ್ ಇದ್ಲು. ನಾನು ಬ್ಯಾಚುಲರ್ಸ್ ಇನ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಮಣಿಪಾಲಲ್ಲಿ ಮಾಡಬೇಕಾದ್ರೆ ಅಲ್ಲಿ ಅಂದರೆ ಆಲ್ ಓವರ್ ಇಂಡಿಯಾದಿಂದ ಬರ್ತಾ ಇದ್ರಲ್ಲ. ಸೊ ಒಂದು ಹುಡುಗಿ ಇಲ್ಲಿಂದ ಕ್ಯೂಟಾಗಿಲ್ಲ ಹುಡುಗಿ. ಸೊ ಹಂಗಾಗಿ ಆ ಹುಡುಗಿ ನೆನಪಾಗುತ್ತೆ ನನಗೆ. ಸಿಲಿಗುರಿ ಅಂದ ತಕ್ಷಣ ನನ್ನ ಫ್ರೆಂಡ್ ಒಬ್ಳು ಬರ್ತಾ ಇಲ್ಲ ಅಂತ ಇಲ್ಲಿಂದ ಬಂದಿದ್ದೀನಿ ಟ್ರಿಪ್ಗೆ ಅಂತ. ಬಟ್ ತುಂಬ ಕೋಲ್ಡ್ ಆಗಿಬಿಡಿದೆ ನನಗೆ ಗೊತ್ತಾ. ನೀರು, ಯು ಥಿಂಕ್ ಐ ವಿಲ್ ಬಿ ಏಬಲ್ ಟು ಕಮ್ ನೆಕ್ಸ್ಟ್ 2 days? ಅಯ್ಯೋ, ನಿನ್ನೆ ನಾನು ನನ್ನ ಮೈದನ ಜೊತೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗಿದ್ದೆ. ಅದಕ್ಕೆ ಅಯ್ಯೋ ಅವರೇ ಹೇಳಿದ್ದು, ಸುಮು ಮತ್ತು ಆದರ್ಶ್. ಅದು ಬೇರೆ ಸುಮು ಅಂದರು, ನಾಳೆ ಅಕ್ಕನಿಗೇನಾದರೂ ಶೀತ ಆದರೆ ಕೋಲ್ಡ್ ಆದರೆ ಅಷ್ಟೇ ಅಂತ. ಸುಮು ಆದಿ ನೀವು ನೋಡ್ತಾ ಇದ್ರೆ ನೋಡಿ, ನಂಗೆ ಕೋಲ್ಡ್ ಆಗಿಬಿಟ್ಟಿದೆ, ಐಸ್ ಕ್ರೀಮ್ ತಿನ್ನೋಕೆ ಹೋಗಿ. ನೆಕ್ಸ್ಟ್ ಟೈಮ್ ಹೇಳ್ತೀರಾ ಐಸ್ ಕ್ರೀಮ್ ತಿನ್ನೋಣ ಅಂತ? ನನಗಿಷ್ಟ ಅಂತ ಅವ್ರಿಗೆ, ನಮ್ಮ ಅತ್ತಿಗೆಗೆ ಇಷ್ಟ ಅಲ್ಲ ಅಂತ ಅವರು ಯೋಚನೆ ಮಾಡಿ ಹೋಗೋಣ ಅಂತಂದರೆ ಐ ಫೀಲ್ ಸಿಕ್. ನೀವೇ ಟ್ಯಾಬ್ಲೆಟ್ ಕೊಟ್ಟಿದ್ದೀರ ಅಂದಮೇಲೆ ಏನು ಮಾಡಬೇಕು? ಚಾಚಿ ಮಾಡಲ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಬೆಂಗಳೂರಿಂದ ಬಂದಿದ್ದು ಎಲ್ಲಿಗೆ? ಬಾಗ್ಡೋಗ್ರಾ ಏರ್ಪೋರ್ಟ್. ಎಲ್ಲಿರೋದಿದು? ವೆಸ್ಟ್ ಬೆಂಗಾಲ್. ಹಾಂ, ಇಲ್ಲಿಂದ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಇಲ್ಲಿಂದ ಗ್ಯಾಂಗ್ಟಾಕ್, ಸಿಕ್ಕಿಂ ಹೋಗ್ತಾ ಇದ್ದೀವಿ. 5 hour ಜರ್ನಿ ಇದೆ. ಆ್ಯಂಡ್ ನಮ್ಮಿಬ್ರ ಲೈಫಲ್ಲಿ ಇದೇ ಫಸ್ಟ್ ಹಿಮಾಲಯ ಹತ್ರ ಹೋಗ್ತಾ ಇರೋದು. ಹೌದು, ಎಲ್ಲ ಕತೆ. ಲಂಚ್ ಆಯಿತು, ಇನ್ನೇನು 5 hours ಜರ್ನಿ. ನಂಗೆ ನೆಟ್ವರ್ಕೇ ಇಲ್ಲ, ಜಿಯೋ ನೋ ನೆಟ್ವರ್ಕ್ ಇಲ್ಲಿ. ಈ ನನ್ನ ಗಂಡ ಕಂಜೂಸ್ ಮಾಡ್ತಾರೆ, ಹಾಟ್ಸ್ಪಾಟ್ ಆಫ್ ಮಾಡಿಬಿಟ್ಟಿದ್ದಾರೆ. ನಾನು ಅದು ಯಾವತ್ತೂ ಆಫೇ ಮಾಡಿಲ್ಲ, ಅದು ಯಾವ ಪರ್ಮನೆಂಟ್ಲಿ ಆಗಲಿಲ್ಲ. ಹೌದಾ? ನಂಗೆ ಬರ್ತಾನೆ ಇಲ್ಲ ಪಾಪು ಕನೆಕ್ಷನ್ನು. ಅದು ವೀಕ್ ಇದ್ರೆ ಬರಲ್ಲ, ಸ್ಟ್ರಾಂಗ್ ಇದ್ರೆ ನಿಂಗೆ ಬರುತ್ತೆ. ಅದು ವೀಕ್ ಇದ್ರೆ ಅದು ಅಷ್ಟೊಂದು ಬರಲ್ಲ. ಕರೆಕ್ಟ್, ವೆರಿ ಟ್ರೂ. ಸೊ ಹಂಗಾಗಿ ಇನ್ನೇನು ಮಾಡೋಣ, ನನಗೆ ನೆಟ್ವರ್ಕ್ ಇಲ್ಲ. ಯಾರಾದರೂ ನಂಗೆ ಕಾಲ್ ಮಾಡ್ತಾರೋ, ಏನು ಕತೆನೋ, ಮನೆಯವ್ರು ಕಾಲ್ ಮಾಡ್ತಾರೋ, ಬ್ರ್ಯಾಂಡ್ಸ್ ಕಾಲ್ ಮಾಡ್ತಾರೋ, ಕೆಲಸ ಏನಾದರೂ ಪೆಂಡಿಂಗ್ ಇದ್ದವ್ರು ಕಾಲ್ ಮಾಡ್ತಾರೋ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ನೋಡೋಣ ಏನಾಗುತ್ತೆ. ಇವಾಗ ಸದ್ಯಕ್ಕೆ ಮಲ್ಗುವಂಥ ಸಮಯ. ಬಾಯ್, ಆಮೇಲೆ ಸಿಗ್ತೀನಿ.
ದ ಬೆಸ್ಟ್ ಥಿಂಗ್ ಅಂದರೆ ಈ ಥರದ ಸೀನರಿ ಅಂದರೆ ನೇಚರ್ ಮಧ್ಯೆ ನಾವು ಹೋಗಬೇಕಾಗಿತ್ತಲ್ವ. ಅಕ್ಕಪಕ್ಕ ಫುಲ್ ಮರ ಗಿಡಗಳು, ಕಾಡಿನ ಮಧ್ಯೆ ಒಂದೊಂದು ಕಡೆ ರೋಡ್ಸ್ ಈ ಥರ ಇದೆ. ಇನ್ನು ಇವಾಗ ಶುರುವಾಗಿರೋ ಈ ಥರ ರೋಡ್ಸ್ ಕೊನೆ ತನಕನೂ ಇದೇ ರೀತಿ ಇರುತ್ತೆ. ಅಂದರೆ ಹಿಲ್ ಸ್ಟೇಷನ್ಸ್ ಅಲ್ವಾ, ಅಲ್ಲಿ ಇಲ್ಲಿ ಮನೆಗಳು, ಚಿಕ್ಕ ಪುಟ್ಟು ಅಂಗಡಿಗಳು, ಎಲ್ಲ ಕಾರ್ ಒಂದರ ಹಿಂದೆ ಒಂದು ಈ ಥರ ಬರ್ತಾನೆ ಇರಬೇಕು. ನೋಡೋದೇ ಚಂದ. ರೋಡ್ಸ್ ಅಂತೂ ಫುಲ್ ಚೆನ್ನಾಗಿತ್ತು ಅಪ್ಪ, ಅಂದರೆ ಡಿಸ್ಕಂಫರ್ಟ್ ಅನಿಸ್ಲೇ ಇಲ್ಲ. ಇನ್ನೊಂದು ಕಡೆಯಿಂದ ಈ ಥರ ಫುಲ್ ನೀರು, ನಾವು ಮೂವೀಸಲ್ಲಿ ಏನು ನೋಡ್ತೀವಿ ಅದನ್ನು ನಾನು ಫಸ್ಟ್ ಟೈಮ್ ರಿಯಲ್ ಲೈಫಲ್ಲಿ ನೋಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಕಲರ್ಫುಲ್ ಆಗಿರುತ್ತೆ ಪುಟ್ಟ ಮನೆ. ಆಮೇಲೆ ನಮ್ಮ ಡ್ರೈವರ್ ಇಲ್ಲೇ ಒಂದು ಟೀಗಂತ ಸ್ಟಾಪ್ ಮಾಡಿದ್ರ. ಇದಾದಮೇಲೆ ಮತ್ತೆ ಮುಂದುವರಿಯುತ್ತೆ. ಒಂದು 5:15 ಆಗಿದೆ ಅನ್ಸುತ್ತೆ ಇವಾಗ. ಟೈಮ್ ನೋಡಿ ಎಷ್ಟು ಕತ್ಲೆ ಆಗಿಬಿಟ್ಟಿದೆ ಇಲ್ಲಿ ಅಂದರೆ ಈ ಥರ. ಸೊ ನಿಧಾನಕ್ಕೆ 1 by 1 ಗಾಡಿ ಹೋಗ್ತಾನೆ ಇರುತ್ತೆ. ಕೇರ್ಫುಲ್ಲಾಗಿ ಡ್ರೈವಿಂಗ್ ಮಾಡಬೇಕು. ಇಸ್ ನಾಟ್ ಈಸಿ ಅಲ್ಲ. ಇನ್ನು 38 ಕಿಲೋಮೀಟರ್ ಇದೆ ಗ್ಯಾಂಗ್ಟಾಕ್ಗೆ. ಅದಾದಮೇಲೆ ರೀಚ್ ಆದ್ವಿ. ನಾವು ಉಳ್ಕೊಳ್ತಾ ಇರುವಂಥ ಸ್ಟೇ ಇದು. ನಾನು ಈ ಥರದ ಸ್ಟೇನ ನೋಡೇ ಇಲ್ಲ ಅಲ್ಲ. ಮೇ ಬಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿನಲ್ಲಿ ಮಾಡ್ತಾರೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನೀವು ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಬೆಳಗಿನ ವ್ಯೂ ಹೇಗಿರುತ್ತೆ ಅಂತ. ಹೋಗಿದ ತಕ್ಷಣ ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ಎಂಟ್ರಿನಲ್ಲಿ ಏನಿತ್ತು ಅಂದರೆ ಬುದ್ಧ. ಎಲ್ಲಿ ನೋಡಿದ್ರು ಬುದ್ಧ ಅಲ್ಲಿ ಇಲ್ಲಿ. ಈ ಪ್ರಾಪರ್ಟಿ ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಆ್ಯಂಡ್ ಆರ್ಕಿಟೆಕ್ಚರ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಸೋ ಬ್ಯೂಟಿಫುಲ್. ಸಿ ಹಾಗೇ ಒಂದು ಶಾರ್ಟ್ನ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ವೈಡ್ ಆ್ಯಂಗಲಲ್ಲಿ ಹೇಗಿದೆ ಅಂತ. ಇದು ಬರೀ ಎಂಟ್ರೆನ್ಸ್ ಆಯಿತಾ. ಆ್ಯಂಡ್ ಎಂಟ್ರಿನಲ್ಲೇ ಒಂದು ಕಡೆಯಿಂದ ಬುದ್ಧ ಆದರೆ ಇನ್ನೊಂದು ಕಡೆಯಿಂದ ಇದು ಶಿವ ಟೆಂಪಲ್ ಅಂತೆ. ಹಾಗೆಯೇ ಫುಲ್ ಹೂಗಳು ಇತ್ತು, ಮುದ್ದಾದ ಹೂಗಳು, ಈ ಥರ ನೋಡೋದಕ್ಕೆ ಚಂದಪ್ಪ. ಇನ್ನು ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ರಿಸೆಪ್ಷನಲ್ಲಿ ಈ ಥರದ ಸೀಟಿಂಗ್ಸ್ ಇತ್ತು. ಹಾಗೆಯೇ ರಿಸೆಪ್ಷನ್ನ ಲೆಫ್ಟ್ ಸೈಡಲ್ಲಿ ನಮ್ಮ ರೆಸ್ಟೋರೆಂಟ್ ಇತ್ತು. ಇನ್ನು ಅಲ್ಲಿ ಡಿನ್ನರ್ ಮಾಡಬೇಕು. ಫಸ್ಟ್ ರೂಮ್ ಚೆಕ್ ಇನ್ ಮಾಡೋದಕ್ಕೆ ಹೋಗೋಣ. ದೀಪು ಅವ್ರ ಮುಖದಲ್ಲಿ ಫುಲ್ ನಗು. ಬಿಕಾಸ್ ಅಲ್ಲಿಂದ ಇಲ್ಲಿ ತನಕ ಟ್ರಾವೆಲ್ ಮಾಡಿದ್ದೀವಿ. ಬೆಳಿಗ್ಗೆ ಹೊರಟಿರೋರು ರಾತ್ರಿ ತಲುಪಿದ್ದೀವಿ. ವರ್ತ್ ಇಟ್ಟ ಇಲ್ವಾ ಅಂತ ಅನಿಸುತ್ತೆ, ಸುಸ್ತಾಗಿರುತ್ತೆ. ಬಟ್ ಈ ಥರದ ಪ್ರಾಪರ್ಟಿ ನೋಡಿದ್ಮೇಲೆ ಎನರ್ಜಿ ಹಾಗೆ ಜಾಸ್ತಿ ಆಗುತ್ತೆ, ಖುಷಿ ಆಗುತ್ತೆ ಅಲ್ವಾ. ಹಬ್ಬ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ. ನಮ್ಮ ಥರ ಎಷ್ಟೋ ಜನ ಬಂದಿದ್ರು ನೋಡಿ, ಎಲ್ಲರದು ಟ್ಯಾಕ್ಸಿ. ನನಗೆ ಈ ಥರದ ಫ್ಲೋರಲ್ ಥೀಮ್ ಫ್ರೇಮ್ಸ್ ತುಂಬಾ ಇಷ್ಟ ಆಯಿತು. ಫ್ಲವರ್ಸ್ ಜೊತೆಗೆ ಬ್ರೈಟ್ ಕಲರ್ಸ್ ಅಂದರೆ ಇಷ್ಟ ನನಗೆ. ಅದೇ ಥೀಮಲ್ಲಿ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತಾ ಇದೆಯಲ್ವ ಇದು. ಹಾಗೆಯೇ ನಮ್ಮ ರೂಮ್ ಹೇಗಿದೆ ಗೊತ್ತಾ. ಎಕ್ಸಿಕ್ಯೂಟಿವ್ ರೂಮ್, ಸಿಂಪಲ್ ರೂಮ್ಸ್ ಅಂದ್ರೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ 2 ಸೀಟರ್ ಸೋಫಾ, ಬೆಡ್, ಡ್ರೆಸ್ಸಿಂಗ್ ಯೂನಿಟ್, TV ಯೂನಿಟ್, ಜೊತೆಗೆ ಇದಾಗಿತ್ತು ಇದು ವಾಶ್ರೂಮ್ ಏರಿಯಾ. 7 ಗಂಟೆಗೆ ಇಲ್ಲಿ ರಾತ್ರಿ 10 ಗಂಟೆ ಆಗಿರೋ ಥರ ಇದೆ. ಗ್ಯಾಂಗ್ಟಾಕಿಗೆ ಬಂದಿದ್ದೀವಿ. ಆ್ಯಂಡ್ ನಿಜ ಹೇಳಬೇಕಾದ್ರೆ ನಾವಿರೋದು ಎಕ್ಸಿಕ್ಯೂಟಿವ್ ರೂಮಲ್ಲಿ. ಬಟ್ ಅದೇ ಲಕ್ಸುರಿ ಪ್ರೀಮಿಯಂ ರೂಮ್ ಥರ ಇದೆ ಅಲ್ವಾ. ಈ ಥರ ವೈಬ್ ನಮಗೆ ಮುಂಚೆ ಆಗಿದ್ದು ತಾಜ್ ಉದಯಪುರಲ್ಲಿ ಹೋದಾಗ. ಸಿಮಿಲರ್ ವೈಬ್ಸ್ ಇದೆ, ಬಟ್ ಅದು ಇನ್ನೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು ಅಲ್ವಾ, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬಟ್ ರೂಮ್ ಸೈಜ್ ಅದು ಪುಟ್ಟದಿತ್ತು. 50,000 ಪರ್ ಡೇ ಇದ್ರು. ಇದಕ್ಕಿಂತ ತುಂಬ ಚಿಕ್ಕದು. 50,000 ಪೇ ಮಾಡಿದ್ವಿ ಪರ್ ನೈಟ್ಗೆ ಅಲ್ಲಿ. ಬಟ್ ಅದು ಇದಕ್ಕಿಂತ ಹಾಫ್ ಇತ್ತ, ಹಾಫ್ಗಿಂತ ಕಮ್ಮಿ ಇತ್ತಲ್ಲ. ಬಟ್ ಅದು ರಾಜಾರಾಣಿ ಪ್ಯಾಲೇಸ್ ಅಂತ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇತ್ತು. ಆ್ಯಂಡ್ ಲೇಕ್ ಮಧ್ಯ ಇತ್ತು ಅಂತ. ಬಟ್ ಇದು ಸಚ್ ಅ ಹ್ಯೂಜ್ ರೂಮ್, ದೊಡ್ಡ ರೂಮ್ ಇದೆ. ಆ್ಯಂಡ್ ಬೇಗ ಕತ್ಲೆ ಆಗುತ್ತೆ. ಸೊ ನಾಳೆಯಿಂದ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕನ್ಸುತ್ತೆ. ಮ್ಯಾಜಿಕಲ್ ಆಗಿತ್ತು. ಎಂಟ್ರಿ ನೋಡಿದ ತಕ್ಷಣ ಎಲ್ಲ ಕಡೆ ಬುದ್ಧ. ವಾವ್, ಈ ಥರದ ಬುದ್ಧ ಮನೆಯಲ್ಲಿ ಇಡ್ಬೇಕಂತ ಅನ್ಸುತ್ತೆ ಅಲ್ಲ. ಆರ್ಕಿಟೆಕ್ಚರ್ ಒಂಥರ ಫೇರಿ ಲ್ಯಾಂಡ್. ಆಕ್ಚುಲಿ ನಾವು ಇದನ್ನೆಲ್ಲ ಮೂವೀಸಲ್ಲಿ ನೋಡ್ತಾ ಇದ್ವಿ. ಇವತ್ತು ರಿಯಲ್ ಆಗಿ ನೋಡಿದಾಗ ಅನಿಸಿತು ಏನಪ್ಪ ಇದು. ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ದ್ಯಾಟ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಬಟ್ ನೋಡೋದಕ್ಕೂ ನಾವು ಕ್ಯಾಪ್ಚರ್ ಮಾಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇರುತ್ತೆ. ಎನಿವೇಸ್ ಡಿನ್ನರ್ ಟೈಮ್ ಅಂತೆ, ಲೆಟ್ಸ್ ಗೋ. ಆ್ಯಂಡ್ ಡಿನ್ನರ್ ಸ್ಪೇಸಿಗೆ ಬರಬೇಕಾದ್ರೆ ಇದಾಗಿತ್ತು ರೆಸ್ಟೋರೆಂಟ್. ಇಲ್ಲಿ ಪ್ರತಿದಿನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸೆಟಪ್ ಇತ್ತು. ಡೆಸರ್ಟ್ಸ್ ವಾಸ್ ಸೋ ಟೇಸ್ಟಿ. ನಾನು ತಿನ್ನಬಾರ್ದು ಅಂತ ಅಂದ್ಕೊಂಡ್ರೆ 3 ದಿನನೂ ರೆಸಿಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ನನ್ನ ಡಿನ್ನರ್ ಪ್ಲೇಟಲ್ಲಿ ಫಸ್ಟ್ ಏನಿತ್ತು ಗೊತ್ತಾ, ಇದು. ಆ್ಯಂಡ್ ದೀಪು ಅವರ ಡಿನ್ನರ್ ಪ್ಲೇಟಲ್ಲಿ ಪಾಪ ಕರೆಕ್ಟಾಗಿರುವಂಥ ಡಿನ್ನರೇ ಇತ್ತು. ಆ್ಯಂಡ್ ಪಾನಿಪೂರಿ ಪ್ರತಿದಿನ ಒಂದಾದರೂ ತಗೋತಾ ಇದೆ. ಏನು ರುಚಿಯಾಗಿತ್ತು ಗೊತ್ತಾ. ಪಕ್ಕ ನಮ್ಮ ನಾರ್ತ್ ಇಂಡಿಯನ್ ಸ್ಟೈಲ್ ಪಾನಿಪುರಿ ಚೆನ್ನಾಗಿ ಅನ್ನಿಸ್ತು ತಿಂದು. ಇದಿಷ್ಟಾಗಿತ್ತು ಇವತ್ತಿನ ಡಿನ್ನರ್. ಇಲ್ಲಿಗೆ ಸುಸ್ತಾಗಿತ್ತು, ಬಟ್ ಮನಸ್ಸಲ್ಲಿ ಖುಷಿ ಇತ್ತು. ಸೌತಿಂದ ನಾರ್ತ್ ತನಕ ಟ್ರಾವೆಲ್ ಮಾಡಿದ್ದಕ್ಕೆ ಅಯ್ಯಬ್ಬ ಫುಲ್ ಸೂಪರ್ ಆಗಿರುವಂಥ 2 days ಟ್ರಿಪ್ ಆಗುತ್ತೆ ಅಂತ. ಮನೆಯಿಂದ ಹೊರಡ್ಬೇಕಾದ್ರೆ ಎಷ್ಟು ಜನ ಇದ್ರಲ್ಲ, ಮನೆ ತುಂಬ ಜನ ಇದ್ರು. ಇಲ್ಲಿ ನಾವು ಇಬ್ಬರೇ ಇದ್ದೀವಿ. ಆ್ಯಂಡ್ ಇದು ನಮ್ಮ ಫಸ್ಟ್ ನಾರ್ತ್ ಇಂಡಿಯಾ ಟ್ರಿಪ್ಪಲ್ಲಿ. ಆಬ್ವಿಯಸ್ಲಿ ಡೆಲ್ಲಿಗೆ ಹೋಗಿದ್ದೀವಿ, ಬಟ್ ಅದು ಬಿಟ್ಟರೆ ಹಿಮಾಚಲ್ ಕಡೆ ಅಂದರೆ ಫಸ್ಟ್ ಅಲ್ವಾ. ಸೊ ಹೇಗೆ ಅನಿಸ್ತು ಡೇ 1 ಎಕ್ಸ್ಪೀರಿಯನ್ಸ್? ಡೇ 1 ಅಂದರೆ ಬರೀ ಟ್ರಾವೆಲಿಂಗೇ ಆಗಿತ್ತು. ಬಟ್ ಇಲ್ಲಿಗೆ ಬಂದ್ಮೇಲೆ ವಾವ್ ಅನಿಸ್ತು ಅಲ್ವಾ.
ಆ್ಯಂಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಡಿಫ್ರೆಂಟ್ ಆಗಿದೆ. ಫ್ಲ್ಯಾಟ್ ಲ್ಯಾಂಡ್ ಅಲ್ಲ, ಮೇಲೆ ಕೆಳಗಡೆ ಇರುತ್ತಲ್ಲ, ಅಷ್ಟೇ ಡಿಫ್ರೆಂಟಾಗಿ ಮಾಡಿದ್ದಾರೆ. ಡೇ 1 ಅಲ್ಲಿಂದ ಇಲ್ಲಿ ತನಕ ಟ್ರಾವೆಲ್ ಮಾಡಿದ್ದು ಇನ್ನೇನು ಸುಸ್ತಾಗಿ ನಿದ್ದೆ ಮಾಡಬೇಕು ಅನ್ನೋಷ್ಟೊತ್ತಿಗೆ ಬಂದು ಎಂಟ್ರಿ ಕೊಟ್ಟಿರುವಂಥ ಜಾಗ ಸುಂದರವಾಗಿರುತ್ತೆ ಅಲ್ವಾ, ಅದು ನಮಗೆ ಇನ್ನೂ ಎನರ್ಜಿ ತುಂಬುತ್ತೆ ಅಲ್ವಾ. ಸೊ ಹಾಗೆ ಆಯಿತು. ಆ್ಯಂಡ್ ಇನ್ನೇನು ಬೇಗ ನಿದ್ದೆ ಮಾಡಬೇಕು, ಬಿಕಾಸ್ ಇಲ್ಲಿ ಬೆಳಿಗ್ಗೆ ಆಗೋದು 4 ಗಂಟೆಗೆ. ಎಸ್, ಸೊ ಎಲ್ಲರೂ 4-5 ಗಂಟೆಗೆ ಎದ್ದು ಅವರ ದಿನವನ್ನು ಶುರು ಮಾಡ್ತಾರೆ. ಸೊ ಹಾಗಾಗಿ ನಾವು ಎಷ್ಟು ಗಂಟೆಗೆ ರೆಡಿ ಇರಬೇಕು? ನಾಳೆ 6:30ಗೆ ರೆಡಿ ಇರಬೇಕು. ಎಲ್ಲರೂ ಒಟ್ಟಿಗೆ ಸುತ್ತಾಡಕ್ಕೆ ಹೋಗಬೇಕು. ಸೊ ನಾವು ಗುಡ್ ನೈಟ್. ಇವತ್ತಿನ ಈ ಒಂದು ಬ್ಲಾಗ್ ಇಷ್ಟವಾದಲ್ಲಿ ಏನು ಮಾಡಬೇಕು? ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಮುಂದಿನ ವಿಡಿಯೋ ಯಾಕೆ ನೋಡಬೇಕು? ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ? ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ ಪ್ಲೇಸಸ್. ಓಕೆ, ಸರಿನಪ್ಪ, ನಾಳೆ ಸಿಗ್ತೀವಿ. ನಾಳೆ ಅಂದರೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ. ಆ್ಯಂಡ್ ಫಾಲೋ ಮಾಡ್ತಾ ಇರಿ ಆಯಿತಾ. ಮಿಸ್ ಮಾಡಬೇಡಿ ನೆಕ್ಸ್ಟ್ ವೀಡಿಯೋಸ್. ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಲೊಕೇಶನ್ಸ್, ನಾವು ನೋಡಿರುವಂಥ ಎಕ್ಸ್ಪೀರಿಯನ್ಸಸ್ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಲಾಟ್ಸ್ ಆಫ್ ಲವ್, ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಬಾಯ್, ಗುಡ್ ನೈಟ್. ಬಾಯ್.